ನಮಸ್ಕಾರ ಸ್ನೇಹಿತರೆ, GCB ಚಾನಲ್ಗೆ ನಿಮಗೆ ಸ್ವಾಗತ. ಇಲ್ಲಿ ನಾವು ಅಷ್ಟಾವಕ್ರ ಗೀತೆಯ ಭಾಗ 5 ತಿಳಿಯಲಿದ್ದೇವೆ. 20 ಅಧ್ಯಾಯಗಳಿರುವ ಈ ಅಷ್ಟಾವಕ್ರ ಗೀತೆಯನ್ನು ನಾನು 5 ಭಾಗಗಳಲ್ಲಿ ಪ್ರಕಟಪಡಿಸುತ್ತಿದ್ದೇನೆ. ಇದು ಈ ಅಷ್ಟಾವಕ್ರ ಗೀತೆಯ ಕೊನೆಯ 5ನೆಯ ಭಾಗ. ಬ್ರಹ್ಮಋಷಿ ವಿಶ್ವಾಮಿತ್ರ ಹೀಗೆ ಹೇಳುತ್ತಾರೆ: ದಿಕ್ ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಎಂದು. ಇದರ ಅರ್ಥ ಕ್ಷತ್ರಿಯರ ಶಾರೀರಿಕ ಬಲಕ್ಕೆ ತಿರಸ್ಕಾರ. ನಿಜವಾದ ಮಹಾನ್ ಶಕ್ತಿ ಎಂದರೆ ಬ್ರಹ್ಮ ತೇಜಸ್ಸು, ಜ್ಞಾನ ಮತ್ತು ತಪಸ್ಸಿನ ಶಕ್ತಿ ಎಂದು. ಋಷಿತ್ವಕ್ಕೆ ಅಷ್ಟು ಶಕ್ತಿ ಇಲ್ಲದೇ ಇದ್ದರೆ ಮಹಾರಾಜ ಆಗಿದ್ದ ವಿಶ್ವಾಮಿತ್ರರು ಒಬ್ಬ ಸಾಧು ವಸಿಷ್ಠರನ್ನು ಸೋಲಿಸಲಾಗದೆ ಸಾಧು ಮತ್ತು ಋಷಿಗಳ ಶಕ್ತಿಯ ಮುಂದೆ ರಾಜ ಮತ್ತು ಸೈನ್ಯದ ಶಕ್ತಿ ಏನೂ ಅಲ್ಲ ಎಂದು ಅರಿತುಕೊಂಡು ತನ್ನ ಇಡೀ ಸಾಮ್ರಾಜ್ಯವನ್ನು ಬಿಟ್ಟು ದಿಕ್ ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಎಂದು ಹೇಳಿ ತಪಸ್ಸು ಮಾಡಲು ಏಕೆ ಹೋಗುತ್ತಿದ್ದರು? ಅವರು ಸಾವಿರಾರು ವರ್ಷ ತಪಸ್ಸು ಮಾಡಿ ಪಡೆದ ಆ ಋಷಿತ್ವವನ್ನು ಅಷ್ಟಾವಕ್ರ ಕೇವಲ ಕೆಲವೇ ಶ್ಲೋಕಗಳಲ್ಲಿ ವಿವರಿಸಿ ಜನಕ ರಾಜನಿಗೆ ಮುಕ್ತಿಯನ್ನು ಕರುಣಿಸುವನು ಎಂದರೆ ಈ ಅಷ್ಟಾವಕ್ರ ಗೀತೆ ಎಷ್ಟು ಪರಿಣಾಮಕಾರಿ ಮತ್ತು ಶಕ್ತಿಯುತ ಎಂದು ನೀವೇ ಯೋಚಿಸಿ. ವಿಶ್ವಾಮಿತ್ರರು ಸತ್ಯಯುಗ ತ್ರೇತಾಯುಗದಲ್ಲಿ ಇದ್ದ ಕಾರಣಕ್ಕೆ ಆಗ ಮುಕ್ತಿ ಪಡೆಯಲು ಅಷ್ಟು ಸುಲಭ ಇರಲಿಲ್ಲ. ಹಿಂದೂ ಪುರಾಣಗಳ ಪ್ರಕಾರ 4 ಯುಗಗಳಲ್ಲಿ ಮೋಕ್ಷ ಅಥವಾ ಮುಕ್ತಿಯನ್ನು ಪಡೆಯಲು ಸೂಚಿಸಲಾದ ವಿಭಿನ್ನ ಮಾರ್ಗಗಳು ಹೀಗಿವೆ. ಸತ್ಯಯುಗ ಅಥವಾ ಕೃತಯುಗ. ಧ್ಯಾನ. ಈ ಯುಗದಲ್ಲಿ ಜನರು ದೀರ್ಘಾಯುಷಿಗಳಾಗಿದ್ದರಿಂದ ಭಗವಂತನ ಮೇಲೆ ತೀವ್ರವಾದ ಮತ್ತು ದೀರ್ಘಕಾಲದ ಧ್ಯಾನ ಮಾಡುವುದರ ಮೂಲಕ ಮುಕ್ತಿಯನ್ನು ಪಡೆಯುತ್ತಿದ್ದರು. ತ್ರೇತಾಯುಗ. ಯಜ್ಞ. ಈ ಯುಗದಲ್ಲಿ ದೇವತೆಗಳನ್ನು ಪ್ರಸನ್ನಗೊಳಿಸಲು ಮತ್ತು ಆಧ್ಯಾತ್ಮಿಕ ಉನ್ನತಿಗಾಗಿ ದೊಡ್ಡ ಪ್ರಮಾಣದ ವೇದೋಕ್ತ ಮತ್ತು ಯಜ್ಞ ಯಾಗಾದಿಗಳನ್ನು ಮಾಡುವುದು ಮುಖ್ಯ ಮಾರ್ಗವಾಗಿತ್ತು. ದ್ವಾಪರ ಯುಗ. ಅರ್ಚನೆ. ಈ ಯುಗದಲ್ಲಿ ಭಗವಂತನ ವಿಗ್ರಹ ರೂಪಕ್ಕೆ ಷೋಡಶೋಪಚಾರ ಪೂಜೆ ಮತ್ತು ದೇವಾಲಯಗಳಲ್ಲಿ ಅರ್ಚನೆ ಮಾಡುವುದರ ಮೂಲಕ ಸಾಕ್ಷಾತ್ಕಾರವನ್ನು ಪಡೆಯಲಾಗುತ್ತಿತ್ತು. ಕಲಿಯುಗ. ನಾಮ ಸಂಕೀರ್ತನೆ. ಪ್ರಸ್ತುತ ಕಲಿಯುಗದಲ್ಲಿ ಮನುಷ್ಯನ ಆಯಸ್ಸು ಮತ್ತು ಏಕಾಗ್ರತೆ ಕಡಿಮೆಯಾಗಿರುವುದರಿಂದ ಭಗವಂತನ ನಾಮ ಸ್ಮರಿಸುವುದು ಅಥವಾ ಸಂಕೀರ್ತನೆ ಮಾಡುವುದು ಮುಕ್ತಿಗೆ ಸುಲಭ ಮತ್ತು ಶ್ರೇಷ್ಠ ಮಾರ್ಗವಾಗಿದೆ. ಕಲಿಯುಗದಲ್ಲಿ ಇರುವ ನಾವು ಎಷ್ಟು ಅದೃಷ್ಟವಂತರು ಎಂದರೆ ಎಲ್ಲ ಆಧ್ಯಾತ್ಮಿಕ ಪದ್ಧತಿಗಳ ಮೂಲಕವೂ ನಾವು ಮುಕ್ತಿಯನ್ನು ಪಡೆಯಬಹುದು. ಈ ಯುಗದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸುವುದು ಸ್ವಲ್ಪ ಕಷ್ಟ ಇರುವುದರಿಂದ ದೇವರ ನಾಮಸ್ಮರಣೆ ತುಂಬ ಸುಲಭ ಎಂದು ಹೇಳಲಾಗಿದೆ. ಆದರೆ ಬುದ್ಧ, ಮಹಾವೀರ ಹೀಗೆ ಸಾವಿರಾರು ಜನರು ಧ್ಯಾನದ ಮೂಲಕ ಮೋಕ್ಷವನ್ನು ಪಡೆಯಬಹುದು ಎಂದು ನಮಗೆ ಉದಾಹರಣೆ ಸಮೇತ ನಿರೂಪಿಸಿಕೊಟ್ಟಿದ್ದಾರೆ. ಅಷ್ಟೇ ಏಕೆ, ಈಗ ಲಕ್ಷಾಂತರ ಜನ ನಿರಂತರ ಧ್ಯಾನದ ಅಭ್ಯಾಸದ ಮೂಲಕ ಏಕಾಗ್ರತೆಯನ್ನು ಸಂಪಾದಿಸಿ ಧ್ಯಾನ ಮಾರ್ಗದ ಮೂಲಕವೇ ಜ್ಞಾನೋದಯವನ್ನು ಪಡೆಯುತ್ತಿದ್ದಾರೆ. ಆದರೆ ಈ ಅಷ್ಟಾವಕ್ರ ಗೀತೆ ಇವೆಲ್ಲವುಗಳಿಗೂ ವಿಭಿನ್ನವಾದ ಆಚರಣೆಯ ಪದ್ಧತಿ. ನೀನು ಜಗತ್ತನ್ನು ಸಾಕ್ಷೀಭೂತವಾಗಿ ನೋಡು, ಯಾವುದನ್ನು ವ್ಯಕ್ತಿಗತವಾಗಿ ತೆಗೆದುಕೊಳ್ಳದೆ, ವೈಯಕ್ತಿಕ ಆಸೆಯಾಗಲಿ ದ್ವೇಷವಾಗಲಿ ನಿನ್ನಲ್ಲಿ ಇಲ್ಲದೆ ನೀನು ಜಗತ್ತು ಹೇಗಿದೆಯೋ ಹಾಗೆ ನೋಡಿದ್ದೇ ಆದರೆ ಈ ಕ್ಷಣವೇ ನಿನಗೆ ಮುಕ್ತಿ ಸಿಗುತ್ತದೆ ಎಂದು ಸಾರಿ ಹೇಳುವ ಗೀತೆ ಈ ಅಷ್ಟಾವಕ್ರ ಗೀತೆ. ಯೋಚನೆಗಳು ಮೋಡಗಳ ಹಾಗೆ ಬರುತ್ತವೆ ಮತ್ತು ಹೋಗುತ್ತವೆ. ನೀವು ಅವುಗಳಿಗೆ ಅಂಟಿಕೊಂಡರೆ ಅಥವಾ ಅವುಗಳ ಹಿಂದೆ ಹೋದರೆ ಅವು ನಿಮ್ಮಲ್ಲಿ ಭಯ, ಖುಷಿ, ದುಃಖ, ಆತಂಕ, ಅನುಮಾನ ಹೀಗೆ ವಿವಿಧ ಭಾವನೆಗಳನ್ನು ಮೂಡಿಸುತ್ತವೆ. ನಿಮ್ಮ ಮನೆಗೆ ಬೇಡದ ಅತಿಥಿಗಳು ಬಂದರೆ ನೀವು ಅವರ ಜೊತೆ ಸಂಭಾಷಣೆ ಮಾಡಿದರೆ ಅವರು ಹೆಚ್ಚು ಕಾಲ ನಿಮ್ಮ ಮನೆಯಲ್ಲೇ ಉಳಿಯುತ್ತಾರೆ. ಒಂದು ವೇಳೆ ನೀವು ಆ ಬೇಡದ ಅತಿಥಿಗಳನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ ಕೇವಲ ಅವರನ್ನು ಸಾಕ್ಷೀಭೂತವಾಗಿ ಗಮನಿಸಿದರೆ ಆ ಅತಿಥಿಗಳು ಬೇಗ ಜಾಗ ಖಾಲಿ ಮಾಡುತ್ತಾರೆ. ನೀವು ನಿಮಗೆ ಬರುವ ಒಳ್ಳೆಯ ಅಥವಾ ಕೆಟ್ಟ ಯೋಚನೆಗಳಿಗೆ ಅಂಟಿಕೊಳ್ಳದೆ ಅವುಗಳ ಹಿಂದೆ ಹೋಗದೆ ಕೇವಲ ಸಾಕ್ಷೀಭೂತವಾಗಿ ನಿಮ್ಮ ಯೋಚನೆಗಳನ್ನು ಗಮನಿಸಿದರೆ CC ಕ್ಯಾಮರಾ ರೀತಿ ಮೊದಲು ನಿಮ್ಮ ಯೋಚನೆಗಳು ಮಾಯವಾಗುತ್ತವೆ. ಹಾಗೆ ಗಮನಿಸುತ್ತಾ ಗಮನಿಸುತ್ತಾ ಗಮನಿಸುವ ನೀವು ಸಹ ಮಾಯವಾಗಿ ಕೊನೆಗೆ ಅಲ್ಲಿ ಶಾಂತಿ, ಆನಂದದ ಜಾಗೃತಾವಸ್ಥೆ ಮಾತ್ರ ಉಳಿದಿರುತ್ತದೆ. ಈ ವಿಷಯವನ್ನೇ ವಿವಿಧ ಶ್ಲೋಕಗಳಿಂದ ನಮಗೆ ವಿಧವಾಗಿ ಅರ್ಥ ಮಾಡಿಸುವ ಗೀತೆ ಈ ಅಷ್ಟಾವಕ್ರ ಗೀತೆ. ಈ ಅಷ್ಟಾವಕ್ರ ಗೀತೆಯಲ್ಲಿ ಇರುವ ಎಲ್ಲ ಶ್ಲೋಕಗಳು ಸಹ ಇದೇ ವಿಷಯವನ್ನು ನೇರವಾಗಿ ನಿಮಗೆ ಅರ್ಥ ಮಾಡಿಸುವಂತಹ ಶಕ್ತಿಯುತವಾದ ಮತ್ತು ಪರಿಣಾಮಕಾರಿ ಶ್ಲೋಕಗಳು. ಹಾಗಾಗಿ ಈ ಅಷ್ಟಾವಕ್ರ ಗೀತೆಯಲ್ಲಿ ಇರುವ ನಿಮಗೆ ಇಷ್ಟ ಆಗುವ ಕೆಲವಾರು ಶ್ಲೋಕಗಳನ್ನು ಒಂದು ಕಾಗದದಲ್ಲಿ ಬರೆದುಕೊಂಡು ಆಗಾಗ ಅವುಗಳನ್ನು ಆಚರಣೆ ಮಾಡಿದರೆ ಖಂಡಿತವಾಗಿಯೂ ನೀವು ಆ ಮುಕ್ತಿಯಲ್ಲಿ ಸಿಗುವಂತಹ ಶಾಂತಿ, ಆನಂದವನ್ನು ಕೆಲವೇ ಕೆಲವು ದಿನಗಳಲ್ಲಿ ಪಡೆಯಬಲ್ಲಿರಿ ಎಂದು ಹೇಳುತ್ತಾ
ಈ ಅಷ್ಟಾವಕ್ರ ಗೀತೆಯ ಕೊನೆಯ ಭಾಗ 5ನೆಯ ಭಾಗವನ್ನು ಆರಂಭ ಮಾಡುತ್ತಿದ್ದೇನೆ. ಇದು ಅಧ್ಯಾಯ 18ರ ಮುಂದುವರಿದ ಭಾಗ. ಅಷ್ಟಾವಕ್ರ ಹೇಳಿದನು, ಯೋಗಿಯನ್ನು ಭೃತ್ಯರು, ಪುತ್ರರು, ಸತಿಯರು, ಸೋದರರು, ಅಳಿಯಂದಿರು ಮತ್ತು ಬಂಧುಗಳು ಹಾಸ್ಯ ಮಾಡಲಿ ಅಥವಾ ನಿಷ್ಕೃಷ್ಟವಾಗಿ ನೋಡಲಿ, ಅವರ ಮನಸ್ಸಿನಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ. ಸಂತುಷ್ಟನಾದರೂ ಸಂತುಷ್ಟನಲ್ಲ, ಖಿನ್ನನಾದರೂ ಖಿನ್ನನಲ್ಲ, ಅವನಂತೆ ಇರುವವರು ಮಾತ್ರ ಅವನ ಭಾವವನ್ನು ಅರಿಯಬಲ್ಲರು. ಕರ್ತವ್ಯ ಭಾವನೆಯೇ ಸಂಸಾರ, ಜ್ಞಾನಿಗಳು ಅದನ್ನು ಅತಿಕ್ರಮಿಸುವರು. ಅವರು ಶೂನ್ಯಾಕಾರ, ನಿರಾಕಾರ, ನಿರ್ವಿಕಾರ ಮತ್ತು ನಿರಾಮಯರು. ಮೂಢ ಏನನ್ನೂ ಮಾಡದೇ ಇದ್ದರೂ ಸಂಕ್ಷೋಭೆಯಿಂದ ವ್ಯಥಿತನಾಗುವನು. ಜ್ಞಾನಿ ಮಾಡಬೇಕಾದದ್ದನ್ನು ಮಾಡಿದರೂ ಅವನು ಯಾವ ವಿಕಾರಕ್ಕೂ ಒಳಗಾಗನು. ಜ್ಞಾನಿ ವ್ಯವಹಾರ ಪ್ರಪಂಚದಲ್ಲಿಯೂ ಸಮಚಿತ್ತನಾಗಿ ಸುಖವಾಗಿ ಕುಳಿತುಕೊಳ್ಳುವನು, ಸುಖವಾಗಿ ನಿದ್ರಿಸುವನು, ಸುಖವಾಗಿ ಸಂಚರಿಸುವನು, ಸುಖವಾಗಿ ಮಾತನಾಡುವನು, ಸುಖವಾಗಿ ಭೋಜನ ಮಾಡುವನು. ವ್ಯವಹಾರ ಪ್ರಪಂಚದಲ್ಲಿಯೂ ಅವನು ತನ್ನನ್ನು ನಿಗ್ರಹಿಸುವುದರಿಂದ ಸಾಧಾರಣ ಜನರಂತೆ ಖಿನ್ನನಾಗುವುದಿಲ್ಲ. ಯಾವ ಕ್ಷೋಭೆಯೂ ಇಲ್ಲದ ಮಹಾ ಸರೋವರದಂತೆ ಇರುವನು. ಮೂಢನ ನಿವೃತ್ತಿಯು ಪ್ರವೃತ್ತಿಯಂತೆಯೇ ಆಗುವುದು, ಜ್ಞಾನಿಯ ಪ್ರವೃತ್ತಿಯೂ ನಿವೃತ್ತಿಗೆ ಸಮ. ಮಂದಮತಿ ತನ್ನ ವಸ್ತುಗಳ ಮೇಲೆ ವೈರಾಗ್ಯವನ್ನು ಅನೇಕ ವೇಳೆ ತೋರುವನು. ಯಾರಿಗೆ ದೇಹದ ಮೇಲಿನ ಅಭಿಮಾನ ಹೋಗಿದೆಯೋ ಅವನಿಗೆ ರಾಗವೂ ಇಲ್ಲ, ವೈರಾಗ್ಯವೂ ಇಲ್ಲ. ಮೂಢ ಸರ್ವದಾ ಭಾವನೆ ಮತ್ತು ಅಭಾವನೆಯಲ್ಲಿ ಆಸಕ್ತನಾಗಿರುವನು, ಆದರೆ ಜ್ಞಾನಿ ಭಾವ್ಯ ಭಾವನೆಯಲ್ಲಿ ನಿರತನಾಗಿದ್ದರೂ ಅದರ ಮೇಲೆ ಆಸಕ್ತಿ ಇಲ್ಲ. ಬಾಲನಂತೆ ಚಲಿಸುವ ಮುನಿ ಯಾವ ಕೆಲಸದಲ್ಲಿಯೂ ಆಸಕ್ತಿ ಇಲ್ಲದೆ ಶುದ್ಧನಾಗಿರುವನು. ಕಾರ್ಯದಲ್ಲಿ ನಿರತನಾಗಿದ್ದರೂ ಅವನಲ್ಲಿ ಯಾವ ಲೇಪವೂ ಇಲ್ಲ. ಆತ್ಮಜ್ಞನಾದವನು ನೋಡುತ್ತಾ, ಕೇಳುತ್ತಾ, ಮುಟ್ಟುತ್ತಾ, ಮುಸಿ ನೋಡುತ್ತಾ, ತಿನ್ನುತ್ತಾ ಇದ್ದರೂ ಎಲ್ಲ ಆಸೆಯಿಂದ ಪಾರಾದವನು. ಆ ಧನ್ಯಾತ್ಮನು ಎಲ್ಲ ಸ್ಥಿತಿಯಲ್ಲಿ ಒಂದೇ ಸಮನಾಗಿರುವನು. ಆಕಾಶದಂತೆ ಸರ್ವದಾ ನಿರ್ವಿಕಲ್ಪನಾದ ಯೋಗಿಗೆ ಸಂಸಾರವೆಲ್ಲಿ, ಅಭಾಸವೆಲ್ಲಿ, ಅವನಿಗೆ ಸಾಧ್ಯ ಸಾಧನವೆಲ್ಲಿ? ಎಲ್ಲ ಆಸೆಗಳನ್ನು ಪರಿತ್ಯಜಿಸಿ ಸ್ವಭಾವತಃ ತನ್ನದೇ ಆದ ಅನಂತಾನಂದ ಸ್ವರೂಪನಾದವನು, ಅಮೋಘವಾದವನು. ಅವನು ಅವ್ಯಯದಲ್ಲಿ ಸಹಜ ಸಮಾಧಿಯನ್ನು ಪಡೆದಿರುವನು. ತತ್ವವನ್ನು ಅರಿತ ಮಹಾಶಯನು ಭೋಗ ಮೋಕ್ಷಗಳಲ್ಲಿ ನಿರಾಕಾಂಕ್ಷಿ, ಸದಾ ಸರ್ವತ್ರ ಅನಾಸಕ್ತನು. ಶುದ್ಧ ಬೋಧ ಸ್ವರೂಪನಾದವನಿಗೆ ಮಹತ್ತಿನಿಂದ ಹಿಡಿದು ಎಲ್ಲವೂ ಕೇವಲ ನಾಮ ಮಾತ್ರವೆಂದು ಅರಿತು ತ್ಯಜಿಸಿದವನಿಗೆ ಮಾಡುವುದಕ್ಕೆ ಏನಿದೆ? ಸರ್ವವೂ ಭ್ರಮೆ, ನಿಜವಾಗಿ ಏನೂ ಇಲ್ಲ ಎಂದು ಅರಿತ ಶುದ್ಧಾತ್ಮನಿಗೆ ಅಲಕ್ಷ್ಯವಾದುದು ಸ್ಫುರಣವಾಗಿದೆ. ಅವನು ಸ್ವಾಭಾವಿಕವಾಗಿ ಶಾಂತಿಯನ್ನು ಅನುಭವಿಸುವನು. ಯಾರು ಶುದ್ಧ ಬೋಧಸ್ವರೂಪನೋ, ದೃಶ್ಯವನ್ನೇ ನೋಡುವುದಿಲ್ಲವೋ ಅವನಿಗೆ ವಿಧಿಯೇನು, ವೈರಾಗ್ಯವೇನು, ತ್ಯಾಗವೇನು, ಶಮವೇನು? ಯಾರು ಅನಂತನಂತೆ ಕಾಣುತ್ತಿರುವನೋ, ಪ್ರಕೃತಿಯನ್ನು ನೋಡುತ್ತಿಲ್ಲವೋ ಅವನಿಗೆ ಬಂಧವೇನು, ಮೋಕ್ಷವೇನು, ಹರ್ಷವೇನು, ವಿಷಾದವೇನು? ಆತ್ಮಜ್ಞಾನವಾಗುವವರೆಗೆ ಇರುವ ಪ್ರಪಂಚದಲ್ಲಿ ಕೇವಲ ಮಾಯೆಯೊಂದೇ ಇರುವುದು. ಆ ಪ್ರಾಜ್ಞನು ನಿರ್ಮಮನಾಗಿ, ನಿರಹಂಕಾರನಾಗಿ, ನಿಷ್ಕಾಮನಾಗಿ ಶೋಭಿಸುವನು. ತನ್ನ ಆತ್ಮ ಅಕ್ಷಯವಾದುದು, ಅದಕ್ಕೆ ಸಂತಾಪವಿಲ್ಲ ಎಂದು ಅರಿತ ಜ್ಞಾನಿಗೆ ವಿದ್ಯೆಯೇನು, ಪ್ರಪಂಚವೇನು, ನಾನು ದೇಹ, ಈ ದೇಹ ನನ್ನದು ಎಂಬ ಭಾವವೇನು? ಮಂದಮತಿ ಮನೋನಿಗ್ರಹವನ್ನು ತ್ಯಜಿಸಿದೊಡನೆಯೇ ಮನಸ್ಸಿನ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗುವನು. ಮಂದಮತಿ ತತ್ವವನ್ನು ಕೇಳಿದರೂ ತನ್ನ ಭ್ರಮೆಯನ್ನು ತ್ಯಜಿಸುವುದಿಲ್ಲ. ಪ್ರಯತ್ನದಿಂದ ನಿರ್ವಿಕಲ್ಪನಂತೆ ತೋರುತ್ತಿದ್ದರೂ ಆಂತರ್ಯದಲ್ಲಿ ವಿಷಯ ಲಾಲಸೆ ಇರುವುದು. ಯಾರ ಕರ್ಮ ಜ್ಞಾನೋದಯದಿಂದ ಬಿದ್ದು ಹೋಗಿದೆಯೋ ಅಂತಹವನು ಪ್ರಪಂಚದ ದೃಷ್ಟಿಯಿಂದ ಕರ್ಮವನ್ನು ಮಾಡುತ್ತಿದ್ದರೂ ಏನನ್ನು ಮಾಡುವುದಕ್ಕಾಗಲಿ ಹೇಳುವುದಕ್ಕಾಗಲಿ ಅವಕಾಶವೇ ಇರುವುದಿಲ್ಲ. ಸರ್ವದಾ ನಿರ್ವಿಕಾರನಾದ ನಿರಾತಂಕನಾದ ಧೀರನಿಗೆ ತಮವಾಗಲಿ ಪ್ರಕಾಶವಾಗಲಿ ಯಾವುದೂ ಇಲ್ಲ.
ಯಾರು ಅನಿರ್ವಚ್ಯ ಸ್ವಭಾವದವನಾಗಿ ಮಮತ್ವವಿಲ್ಲದೆ ಇರುವನೋ ಅವನಿಗೆ ಧೈರ್ಯದಿಂದೇನು, ವಿವೇಕದಿಂದೇನು, ನಿರಾತಂಕದಿಂದೇನು. ಅವನಿಗೆ ಸ್ವರ್ಗವೂ ಇಲ್ಲ, ನರಕವೂ ಇಲ್ಲ, ಜೀವನ್ಮುಕ್ತಿಯೂ ಇಲ್ಲ. ಹೆಚ್ಚು ಹೇಳುವುದೇನು, ಯೋಗಿಯ ಮನಸ್ಸಿನಲ್ಲಿ ಯಾವುದೂ ಇರುವುದಿಲ್ಲ. ಜ್ಞಾನಿ ಲಾಭವನ್ನು ಆಶಿಸುವುದೂ ಇಲ್ಲ, ಅಲಾಭಕ್ಕೆ ಶೋಕಿಸುವುದೂ ಇಲ್ಲ. ಅವನ ಚಿತ್ತ ಅಮೃತದಿಂದ ತುಂಬಿ ತುಳುಕಾಡುತ್ತಿರುವುದು. ನಿಷ್ಕಾಮನಾದವನು ಶಾಂತನನ್ನು ಸ್ತುತಿಸುವುದೂ ಇಲ್ಲ, ದುಷ್ಟನನ್ನು ನಿಂದಿಸುವುದೂ ಇಲ್ಲ. ಸುಖ ದುಃಖಗಳಲ್ಲಿ ಸಮನಾಗಿ ತೃಪ್ತನಾಗಿರುವನು. ಮಾಡುವುದಕ್ಕೆ ಅವನಿಗೆ ಯಾವುದೂ ತೋರುವುದಿಲ್ಲ. ಧೀರನಾದವನು ಸಂಸಾರವನ್ನು ದ್ವೇಷಿಸುವುದೂ ಇಲ್ಲ, ಆತ್ಮನನ್ನು ನೋಡುವುದಕ್ಕೆ ಇಚ್ಛಿಸುವುದೂ ಇಲ್ಲ. ಹರ್ಷ ಮತ್ತು ದುಃಖಗಳಿಂದ ಪಾರಾಗಿ ಅವನು ಮೃತನೂ ಅಲ್ಲ, ಜೀವಂತನೂ ಅಲ್ಲ. ಜ್ಞಾನಿ ಸತಿಸುತರ ಮೇಲೆ ನಿಸ್ನೇಹನಾಗಿಯೂ, ವಿಷಯ ವಸ್ತುಗಳ ಮೇಲೆ ನಿಷ್ಕಾಮನಾಗಿಯೂ, ನಿರಾಶನಾಗಿ ತನ್ನ ದೇಹದ ಮೇಲೆಯೂ ಯಾವ ಅಭಿಮಾನವಿಲ್ಲದೆ ಇರುವನು. ತನಗೆ ಬಂದುದರಲ್ಲಿ ಜೀವಿಸುತ್ತಾ ಸ್ವಚ್ಛಂದವಾಗಿ ಸಂಚರಿಸುತ್ತಾ ಸೂರ್ಯ ಮುಳುಗಿದೆಡೆ ತಂಗುತ್ತಾ ಇರುವ ಜ್ಞಾನಿಯ ಹೃದಯದಲ್ಲಿ ತೃಪ್ತಿ ನಿರಂತರ ತುಂಬಿ ತುಳುಕಾಡುತ್ತಿರುವುದು. ಮಹಾತ್ಮನು ತನ್ನ ಸ್ವಭಾವದ ಮೇಲೆ ನೆಲೆಸಿದವನಾಗಿ ಜನ್ಮ ಕರ್ಮಗಳ ಸಂಸ್ಕೃತಿಗಳನ್ನೆಲ್ಲ ಮರೆತು ದೇಹ ಹುಟ್ಟಲಿ ಅದು ಸಾಯಲಿ ಅದನ್ನು ಚಿಂತಿಸುವುದೇ ಇಲ್ಲ. ನಿರ್ದ್ವಂದ್ವನಾಗಿ ಸಂಶಯರಹಿತನಾಗಿ ಯಾವ ಕಾಮವೂ ಇಲ್ಲದೆ ಎಲ್ಲದರಲ್ಲಿಯೂ ಅನಾಸಕ್ತನಾಗಿ ಇರುವ ಜ್ಞಾನಿ ಧನ್ಯ. ನಿರ್ಮಮನಾಗಿ ಕಲ್ಲು, ಮಣ್ಣು, ಚಿನ್ನ ಎಲ್ಲವನ್ನೂ ಒಂದೇ ಸಮನಾಗಿ ನೋಡುತ್ತಾ ಹೃದಯ ಗ್ರಂಥಿಗಳಿಂದ ಪಾರಾಗಿ ರಜಸತ್ಮೋ ಗುಣಗಳಿಂದ ಕಳೆದವನಾಗಿ ಇರುವ ಜ್ಞಾನಿ ಧೀರನಾಗಿ ಶೋಭಿಸುವನು. ಯಾರಿಗೆ ಹೃದಯದಲ್ಲಿ ಕಿಂಚಿತ್ತಾದರೂ ವಾಸನೆ ಇಲ್ಲವೋ, ತೃಪ್ತಾತ್ಮರಾಗಿರುವರೋ, ಯಾವುದಕ್ಕೂ ಮನಗೊಡುವುದಿಲ್ಲವೋ ಅಂತಹ ಮುಕ್ತಾತ್ಮರೊಂದಿಗೆ ಹೋಲಿಸುವುದಕ್ಕೆ ಯಾರು ಇರುವರು? ನಿರ್ವಾಸನನಾಗಿರುವವನಲ್ಲದೆ ಮತ್ತಾರು ತಿಳಿಯುವವನನ್ನು ತಿಳಿಯುವುದಿಲ್ಲ, ನೋಡುವವನನ್ನು ನೋಡುವುದಿಲ್ಲ, ಮಾತನಾಡುವವನ ವಿಷಯವಾಗಿಯೂ ಮಾತನಾಡುವುದಿಲ್ಲ. ಯಾರು ಅನಾಸಕ್ತನಾಗಿರುವನೋ, ಶುಭ ಅಶುಭ ಭಾವಗಳಿಂದ ಪಾರಾಗಿರುವನೋ, ಅವನು ಭಿಕ್ಷುವಾಗಲಿ ಭೂಪತಿಯಾಗಿರಲಿ ಅವನು ರಂಜಿಸುವನು. ಕೃತಾರ್ಥನಾಗಿ ಯಾವ ಕೌಶಲ್ಯವೂ ಇಲ್ಲದೆ ರುಜುತ್ವದಲ್ಲಿ ನೆಲೆಸಿದ ಯೋಗಿಗೆ ಸ್ವಚ್ಛಂದವೇನು, ಸಂಕೋಚವೇನು, ತತ್ವನಿಶ್ಚಯವೇನು? ಆತ್ಮವಿಶ್ರಾಂತಿಯಲ್ಲಿ ತೃಪ್ತನಾಗಿ ಯಾವ ಆಸೆಯೂ ಇಲ್ಲದೆ ದುಃಖದಿಂದ ಪಾರಾದವನು ಆಂತರ್ಯದಲ್ಲಿ ಏನು ಅನುಭವಿಸುತ್ತಾನೆ ಎಂಬುದನ್ನು ಯಾರಿಗಾದರೂ ಹೇಳುವುದಾದರೂ ಹೇಗೆ? ಎಲ್ಲ ಸ್ಥಿತಿಗಳಲ್ಲಿ ತೃಪ್ತನಾಗಿರುವಂತಹ ಜ್ಞಾನಿ ನಿದ್ರಿಸುತ್ತಿದ್ದರೂ ನಿದ್ರಿಸುತ್ತಿಲ್ಲ, ಸ್ವಪ್ನದಲ್ಲಿದ್ದರೂ ಇಲ್ಲ, ಜಾಗ್ರತಾವಸ್ಥೆಯಲ್ಲಿದ್ದರೂ ಜಾಗ್ರತಾವಸ್ಥೆಯಲ್ಲಿ ಇಲ್ಲ. ಜ್ಞಾನಿ ಚಿಂತಿಸುತ್ತಿದ್ದರೂ ನಿಶ್ಚಿಂತನು, ಇಂದ್ರಿಯಗಳಿದ್ದರೂ ಇಂದ್ರಿಯಗಳಿಲ್ಲದವನು, ಬುದ್ಧಿ ಇದ್ದರೂ ಇಲ್ಲದವನು, ಅಹಂಕಾರವಿದ್ದರೂ ಇಲ್ಲದವನು. ಜ್ಞಾನಿ ಸುಖಿಯೂ ಅಲ್ಲ, ದುಃಖಿಯೂ ಅಲ್ಲ, ವಿರಕ್ತನೂ ಅಲ್ಲ, ಸಂಗಿಯೂ ಅಲ್ಲ, ಮುಮುಕ್ಷುವೂ ಅಲ್ಲ, ಮುಕ್ತನೂ ಅಲ್ಲ. ಅವನು ಇದೂ ಅಲ್ಲ, ಅದೂ ಅಲ್ಲ. ಆ ಧನ್ಯಾತ್ಮನು ವಿಕ್ಷೇಪದಲ್ಲಿದ್ದರೂ ವಿಕ್ಷಿಪ್ತನಲ್ಲ, ಸಮಾಧಿಯಲ್ಲಿದ್ದರೂ ಸಮಾಧಿಯಲ್ಲಿಲ್ಲ, ಜಡಾವಸ್ಥೆಯಲ್ಲಿದ್ದರೂ ಜಡನಲ್ಲ, ಪಾಂಡಿತ್ಯವಿದ್ದರೂ ಪಂಡಿತನಲ್ಲ. ಎಲ್ಲ ಸ್ಥಿತಿಯಲ್ಲಿಯೂ ತನ್ನ ಆತ್ಮನ ಮೇಲೆ ನಿಂತ ಜ್ಞಾನಿಯು ಮಾಡಿದ್ದು ಮತ್ತು ಮಾಡಬೇಕಾಗಿರುವುದು ಎಂಬ ಭಾವದಿಂದ ಪಾರಾಗಿರುವನು. ಅವನು ಸರ್ವತ್ರ ಸಮನಾಗಿರುವನು. ಅವನು ಆಸೆಯಿಂದ ಪಾರಾಗಿರುವುದರಿಂದ ಕೃತ ಅಕೃತವನ್ನು ಕುರಿತು ಚಿಂತಿಸುವುದಿಲ್ಲ. ಇವನನ್ನು ಹೊಗಳಿದರೆ ಪ್ರೀತಿಯೂ ಇಲ್ಲ, ನಿಂದಿಸಿದರೆ ಕೋಪವೂ ಇಲ್ಲ, ಮರಣಕ್ಕೆ ಅಂಜುವುದೂ ಇಲ್ಲ, ಜೀವನಕ್ಕೆ ಆನಂದಿಸುವುದೂ ಇಲ್ಲ. ಉಪಶಾಂತ ಮನಸ್ಸಿನವನು ಜನಭರಿತ ಸ್ಥಳಕ್ಕಾಗಲಿ ಅರಣ್ಯಕ್ಕಾಗಲಿ ಹೋಗುವುದಿಲ್ಲ. ಎಲ್ಲ ಸ್ಥಿತಿಯಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಅವನು ಒಂದೇ ಸಮನಾಗಿರುವನು. ಅಧ್ಯಾಯ 19. ಜನಕ ಹೇಳಿದನು, ತತ್ವವಿಜ್ಞಾನದ ಚಿಮುಟದಿಂದ ಹೃದಯಂತರಾಳದಲ್ಲಿರುವ ಬಹುವಿಧದ ಸಮಸ್ಯೆಗಳೆಂಬ ಮುಳ್ಳನ್ನು ತೆಗೆದಾಯಿತು.
ನನ್ನ ಸ್ವಂತ ಮಹಿಮೆಯಲ್ಲಿ ನೆಲೆಸಿರುವ ನನಗೆ ಧರ್ಮವೇನು, ಕಾಮವೇನು, ಅರ್ಥವೇನು, ದ್ವೈತವೇನು, ಅದ್ವೈತವೇನು? ನನ್ನ ಸ್ವಂತ ಮಹಿಮೆಯಲ್ಲಿ ನೆಲೆಸಿದ ನನಗೆ ಭೂತವೇನು, ಭವಿಷ್ಯವೇನು, ವರ್ತಮಾನವಾದರೂ ಏನು? ದೇಶವಾದರೇನು, ನಿತ್ಯವಾದರೇನು? ನನ್ನ ಸ್ವಂತ ಮಹಿಮೆಯಲ್ಲಿ ನೆಲೆಸಿದ ನನಗೆ ಆತ್ಮವೇನು, ಅನಾತ್ಮವೇನು, ಶುಭವೇನು, ಅಶುಭವೇನು, ಚಿಂತೆಯೇನು, ಅಚಿಂತ್ಯ ಏನು? ನನ್ನ ಸ್ವಂತ ಮಹಿಮೆಯಲ್ಲಿ ನೆಲೆಸಿದ ನನಗೆ ಸ್ವಪ್ನವೇನು, ಸುಷುಪ್ತಿಯೇನು, ಜಾಗ್ರತವೇನು, ತುರಿಯವೇನು, ಭಯವಾದರೂ ತಾನೇ ಏನು? ನನ್ನ ಸ್ವಂತ ಮಹಿಮೆಯಲ್ಲಿ ನೆಲೆಸಿದ ನನಗೆ ದೂರವೇನು, ಸಮೀಪವೇನು, ಬಾಹ್ಯವೇನು, ಆಂತರ್ಯವೇನು, ಸೂಕ್ಷ್ಮವೇನು, ಸ್ಥೂಲವೇನು? ನನ್ನ ಸ್ವಂತ ಮಹಿಮೆಯಲ್ಲಿ ನೆಲೆಸಿದ ನನಗೆ ಜೀವನವೇನು, ಮರಣವೇನು, ಲೋಕವೇನು, ಲೌಕಿಕ ಸಂಬಂಧವೇನು, ಲಯವೇನು, ಸಮಾಧಿಯೇನು? ನನ್ನ ಆತ್ಮನಲ್ಲಿ ವಿಶ್ರಾಂತಿ ಪಡೆಯುತ್ತಿರುವ ನನಗೆ ಧರ್ಮಾರ್ಥ ಕಾಮಗಳನ್ನಾಗಲಿ, ಯೋಗವನ್ನಾಗಲಿ, ವಿಜ್ಞಾನವನ್ನಾಗಲಿ ಕುರಿತು ಮಾತನಾಡುವ ಅವಶ್ಯಕತೆ ಇಲ್ಲ. ಅಧ್ಯಾಯ 20. ಜನಕ ಹೇಳಿದನು, ನನ್ನ ನಿರಂಜನ ಸ್ವರೂಪದಲ್ಲಿ ಪಂಚಭೂತಗಳೆಲ್ಲಿದೆ? ಇಂದ್ರಿಯವೆಲ್ಲಿದೆ? ಮನಸ್ಸು ಎಲ್ಲಿದೆ? ನಿರಾಶೆ ಎಲ್ಲಿದೆ? ದ್ವಂದ್ವ ಭಾವದಿಂದ ಪಾರಾದ ನನಗೆ ಶಾಸ್ತ್ರವೇನು, ಆತ್ಮಜ್ಞಾನವೇನು? ನಿರ್ವಿಷಯವಾಗಿರುವ ಮನಸ್ಸೇನು? ತೃಪ್ತಿಯೇನು, ವಿತೃಪ್ತಿಯೇನು? ಆತ್ಮನಿಗೆ ವಿದ್ಯೆಯೇನು, ಅವಿದ್ಯೆಯೇನು? ನಾನು ಎಂದರೇನು? ಇದು ಎಂದರೇನು? ನನ್ನದು ಎಂದರೇನು? ಬಂಧನವೇನು, ಮೋಕ್ಷವೇನು? ಸರ್ವದಾ ನಿರ್ವಿಶೇಷನಾಗಿರುವ ನನಗೆ ಪ್ರಾರಬ್ಧವೇನು, ಜೀವನ್ಮುಕ್ತಿಯೇನು, ಅಥವಾ ಮರಣ ಸಮಯದಲ್ಲಿ ಕೈವಲ್ಯವನ್ನು ಪಡೆಯುವುದಾದರೂ ಏನು? ಸದಾ ನಿಸ್ವಭಾವನಾದ ನನಗೆ ಕರ್ತನೇನು, ಭೋಕ್ತನೇನು? ಕೆಲಸ ಮಾಡದಿರುವುದೇನು? ಆಲೋಚನೆ ಇಲ್ಲದಿರುವುದೇನು? ಅಪರೋಕ್ಷವೇನು? ಅದರ ಫಲವೇನು? ಅದ್ವಯನಾಗಿರುವ ಸ್ವಸ್ವರೂಪದಲ್ಲಿ ನೆಲೆಸಿದ ನನಗೆ ಈ ಲೋಕವೇನು? ಮುಮುಕ್ಷುವೇನು? ಯೋಗಿಯೇನು? ಜ್ಞಾನಿಯೇನು? ಬದ್ಧನೇನು, ಮುಕ್ತನೇನು? ಅದ್ವಯನಾಗಿರುವ ಸ್ವಸ್ವರೂಪದಲ್ಲಿ ನೆಲೆಸಿದ ನನಗೆ ಸೃಷ್ಟಿಯೇನು? ಸಂಹಾರವೇನು? ಸಾಧಕನೇನು? ಸಿದ್ಧಿಯೇನು? ಸರ್ವದಾ ಪರಿಶುದ್ಧನಾದ ನನಗೆ ಪ್ರಮಾತ, ಪ್ರಮಾಣ, ಪ್ರಮೇಯ ಅಥವಾ ಪ್ರಮೇಯ ಏನು? ಏನಾದರಾಗಲಿ, ಏನೂ ಇಲ್ಲದೆ ಹೋಗಲಿ, ಅದರಿಂದೇನು? ಸರ್ವದಾ ನಿಷ್ಕ್ರಿಯನಾಗಿರುವ ನನಗೆ ವಿಕ್ಷೇಪವೇನು? ಏಕಾಗ್ರವೇನು? ಜ್ಞಾನವೇನು? ಅಜ್ಞಾನವೇನು? ಹರ್ಷವೇನು? ವಿಷಾದವೇನು? ಸದಾ ನಿರ್ವಿಮರ್ಶನಾದ ನನಗೆ ವ್ಯವಹಾರವೇನು? ಪರಮಾರ್ಥವೇನು? ಸುಖವೇನು? ದುಃಖವೇನು? ಸರ್ವದಾ ವಿಮಲನಾದ ನನಗೆ ಮಾಯೆಯೇನು? ಸಂಸಾರವೇನು? ಪ್ರೀತಿಯೇನು? ವಿರತಿಯೇನು? ಜೀವವೇನು? ಬ್ರಹ್ಮವೇನು? ಕೂಟಸ್ಥನಾಗಿ, ಭಾವವಿಲ್ಲದವನಾಗಿ, ಸ್ವಸ್ಥನಾಗಿ ಸದಾ ನನ್ನಲ್ಲಿ ನೆಲೆಸಿರುವ ನನಗೆ ಪ್ರವೃತ್ತಿಯೇನು? ನಿವೃತ್ತಿಯೇನು? ಮುಕ್ತಿಯೇನು? ಬಂಧನವೇನು? ನಿರುಪಾಧಿಕನಾಗಿ ಶಿವಮಯನಾದ ನನಗೆ ಉಪದೇಶವೇನು? ಶಾಸ್ತ್ರವೇನು? ಶಿಷ್ಯನೇನು? ಗುರುವೇನು? ಪುರುಷಾರ್ಥದಿಂದಲಾದರೂ ಏನು? ಆಸ್ತಿಯೇನು? ನಾಸ್ತಿಯೇನು? ಏಕವೇನು? ದ್ವಯವೇನು? ಹೆಚ್ಚಿಗೆ ಹೇಳುವುದೇನು? ನನ್ನಿಂದ ಏನೂ ಜನಿಸುವುದೇ ಇಲ್ಲ. ಅಷ್ಟಾವಕ್ರ ಗೀತೆ ಮುಕ್ತಾಯ. ಓಂ ತತ್ಸತ್.